ನೋಡೋಣ, ಇಲ್ಲಿ ಬಣ ಮುಖ್ಯ ಇಲ್ಲ ನಮಗೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗ್ತದೆ, ಅವ್ರ ಗುಂಪಿ ಜಯ, ಇವ್ರ ಗುಂಪಿ ಜಯ, ಒಂದು ಗುಂಪಿಗೆ ಜಯ, ಇನ್ನೊಂದು ಗುಂಪಿಗೆ ಅಸಮಾಧಾನ ಅಂತ ಹೇಳ್ತಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಕಮಲ ನಮಗೆ. ಇಲ್ಲಿ ಯಾವ ಗುಂಪು ಇಲ್ಲ, ಬಣನೂ ಇಲ್ಲ, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆ. ಇಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಅವ್ರ ಗುಂಪಿ ಜಯ, ಅವ್ರ ಗುಂಪಿ ಸಿಹಿ, ಇವ್ರ ಗುಂಪಿ ಕಹಿ ಅಂತ ಮಾಧ್ಯಮದಲ್ಲಿ ವರದಿ ಆಗ್ತದೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹಾಗಾಗಿ ಇಲ್ಲಿ ಸಿಹಿ ಕಹಿ ಯಾವುದು ಮುಖ್ಯ ಅಲ್ಲ. ನಾವು ಕಹಿಯನ್ನು, ವಿಷವನ್ನು ಕೊಟ್ಟರೆ ರಸವನ್ನಾಗಿ ಮಾಡಿಕೊಡ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಸಮಾಧಾನ ಇದೆ. ಮೊನ್ನೆ ವಿಶೇಷವಾಗಿ 13ನೇ ತಾರೀಕು 14ನೇ ತಾರೀಕು 5 ಜನ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ದೇವ್ರಮನೆ ಶಿವಕುಮಾರ್ ಒಳಗೊಂಡಂತೆ ರಾಜನಹಳ್ಳಿ ಶಿವಕುಮಾರ್ ಮತ್ತು ಜಯಮ್ಮ, OBC ಸತೀಶು ಎಲ್ಲ ಸೇರಿ 8 ಜನ, ಕೃಷ್ಣಮೂರ್ತಿ ಪವರ್ 8 ಜನ ಆಕಾಂಕ್ಷಿಗಳು ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು, ಯಾರಿಗೆ ಸಿಕ್ಕು ಅಂತೇಳಿ ಅಲ್ಲಿ ಗುಂಪು ಬರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ದುಡಿದಂಥ ಕಾರ್ಯಕರ್ತರು 8 ಜನ ಇದ್ದೀವಿ, 8 ಜನರಿಗೆ ಯಾರಿಗೆ ಕೊಡಲಿ ಅಂತೇಳಿ 5 ಜನ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಮತ್ತು ದೇವ್ರಮನೆ ಶಿವಕುಮಾರ್ 5 ಜನ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ವಿ. ಗುಂಪಲ್ಲ. ಮಾಧ್ಯಮದಲ್ಲಿ ದಯಮಾಡಿ ಸಿಹಿ ಕಹಿ ಸೋಲು ಗೆಲ್ಲುವಂಥ ವಿಶ್ಲೇಷಣೆ ಮಾಡಬೇಡ್ರಿ. ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗುಂಪಿಲ್ಲ, ಕಮಲದ ಚಿಹ್ನೆ ನಮ್ಮ ಅಭ್ಯರ್ಥಿ. ನಾವು ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ 100ಕ್ಕೆ 100 ಗೆಲ್ಲಿಸ್ತೀವಿ ಅಂತ ವಿಶ್ವಾಸ. ಎರಡೂ ಬಣಗಳಲ್ಲಿರುವಂಥ ನಾಯಕರ ಇನ್ಫ್ಲೂಯೆನ್ಸನ್ನು, ಪವರನ್ನು ಕಡಿಮೆ ಮಾಡಿ ಹೊಸ ನಾಯಕನನ್ನು ಹುಟ್ಟಾಕಬೇಕು ಅನ್ನೋ ಕಾರಣದಿಂದ ಮತ್ತೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ನೋಡೋಣ, ಇಲ್ಲಿ 2 ಬಣ ಇಲ್ಲ, ಯಾರ ಬಲನೂ ಇಲ್ಲ, ಶಕ್ತಿಯೂ ಇಲ್ಲ, ಯಾರೂ ಶಕ್ತಿಹೀನರೂ ಅಲ್ಲ. ಪಕ್ಷ ಅಷ್ಟೇ ಇಲ್ಲಿ ಶಕ್ತಿ ನಮಗೆಲ್ಲರಿಗೂ. ಭಾರತೀಯ ಜನತಾ ಪಾರ್ಟಿ ನಮಗೆ ತಾಯಿ ಸಮಾನ. ಎಲ್ಲ ಸ್ಥಾನಮಾನ ಕೊಟ್ಟಿದೆ. ನಾವು ಇವತ್ತು ಈ ಮಟ್ಟಕ್ಕೆ ಮಾಧ್ಯಮದ ಮಾತಾಡ್ತೀವಿ ಅಂದರೆ ಜನ ನಮ್ಮನ್ನು ಐಡೆಂಟಿಫಿಕೇಷನ್ ಮಾಡ್ತಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಶಾಸಕರಾಗಿ, ಸಚಿವರಾಗಿ ನಮ್ಮದೇ ಆದ ಹೆಜ್ಜೆ ಗುರುತುಗಳು ಕೆಲಸ ಮಾಡಿದ್ವಿ. ಹಾಗಾಗಿ ಜನ ನಮ್ಮನ್ನು ಗುರುಸ್ತಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ತಾಯಿ ಸಮಾನ. ಇಲ್ಲಿ ಶಕ್ತಿ, ಬಲಾಢ್ರು ಅದಿಲ್ಲ. BJP ಒಂದೇ ಕಮಲ ಚಿಹ್ನೆ. ಇಲ್ಲಿ ಶ್ರೀನಿವಾಸ್ ಹೊಸಬಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡಲಿ ಹೊಸ ಮುಖ ಅಂತ ಇರ್ಬೋದು. ಆದರೆ ಪಕ್ಷದ ಕಾರ್ಯಕರ್ತನಾಗಿ ಅವನು ಸಹ ಅವನದೇ ಆದ ಒಂದು ಕೊಡುಗೆ ಇದೆ. ಮತ್ತು ನಾವು ಹೇಳಿದ್ದಲ್ಲ, 8 ಜನರಲ್ಲಿ ಯಾರಿಗೆ ಕೊಟ್ಟರು ದುಡಿತೀವಿ ಅಂತ 5 ಜನ ಜಯಮ್ಮ, ಕೃಷ್ಣಮೂರ್ತಿ ಪವರು, BM ಸತೀಶ್ ಇರಲಿಲ್ಲ. 5 ಜನ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ನಾವೆಲ್ಲ ಒಂದೇ ಅಂತೇಳಿ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ ಸಮಾನ ರೀತಿಯಲ್ಲಿ ಒಟ್ಟಾಗಿ ನಾವೆಲ್ಲ ಮಾರ್ಗದರ್ಶನ ಮಾಡಿದ್ವಿ. ಒಂದೇ ಅಂತೇಳಿ ಸಂದೇಶ ಕೊಡಿದರೆ ನಮ್ಮ ಗುರಿ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ 2ರಲ್ಲೂ ಗೆಲ್ತೀವಿ. ಇಲ್ಲಿವರೆಗೂ ದಾವಣಗೆರೆಯಲ್ಲಿ 2 ಬಣ ಅಂತ ಕೇಳಿ ಬರ್ತಾ ಇತ್ತು. ಈ ಚುನಾವಣೆ ಆದಮೇಲೆ ಎಲ್ಲ ಒಂದೇ ಆಗುತ್ತೆ ಸರ್? ನೀವೆಲ್ಲ ಒಟ್ಟಿಗೆ ಸೇರ್ತೀವಿ? ನೋಡೋಣ, ಬಣ ಇಲ್ಲ ಅಂತ ನಾನು ಹೇಳ್ತಾಯಿದ್ದೀನಿ. BJP ಭಾರತೀಯ ಜನತಾ ಪಾರ್ಟಿ ಕಮಲ 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 ಅಷ್ಟೇ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೋಡಿ, ನಿತಿನ್ ನಬೀನ್ರವರು ಭಾಳ ಕಿರಿಯ ವಯಸ್ಸಲ್ಲಿದ್ದರು. ಅವರನ್ನು ಇಡೀ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದರು. ಅತಿ ಕಿರಿಯ ವಯಸ್ಸು, 46 ವಯಸ್ಸು. ಪ್ರಧಾನಮಂತ್ರಿಗಳು ವಿಶ್ವ ಮೆಚ್ಚಿದ ನಾಯಕ. ಅವರೇನು ಹೇಳಿದರು? ಮೈ ಬಾಸ್ ಅಂದರು. ಹೌದು ತಾನೆ? ನೋಡಿ ಎಂಥ ದೊಡ್ಡ ಮನುಷ್ಯ. ರಾಜ್ಯದಲ್ಲಿ ನಮಗೆ ಯಾರು ಬಾಸ್? ವಿಜೇಂದ್ರ ರಾಜ್ಯದ ಅಧ್ಯಕ್ಷರು. ಒಪ್ಪಿಗೆ ಹೇಳಬೇಕು, ಇದು ಪಾರ್ಟಿ ನಿರ್ಣಯ ಹಂಗಂತೇಳಿ. ಮತ್ತು ನಿತಿನ್ ನಬೀನ್ ಯಾರು ಕ್ವಶನ್ ಮಾಡ್ತಾರಾ? ವಿಜೇಂದ್ರನ ಅವರು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಭೂ ಸಮಿತಿ ಅಧ್ಯಕ್ಷರು ನಮಗೆ ಬಾಸ್. ಭೂ ಸಮಿತಿ ಅಧ್ಯಕ್ಷರು ಬಾಸ್ ನಮಗೆ. ಹಾಗಾಗಿ ತತ್ವ ಸಿದ್ಧಾಂತ ನಮಗೆ ಹೇಳ್ಕೊಟ್ಟಿದೆ. ಅದರ ಆಧಾರದ ಮೇಲೆ ಕೆಲಸ ಮಾಡ್ತೀವಿ. 100ಕ್ಕೆ 100 ಗೆಲ್ತೀವಿ. ಧನ್ಯವಾದಗಳು. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ, ಮಾಧ್ಯಮ ಸ್ನೇಹಿತರಿಗೆ
ಯುಗಾದಿ ಹಬ್ಬದ ಶುಭಾಶಯ. ಹೊಸ ವರ್ಷ ಅಂದರೆ ನಮಗೆಲ್ಲರಿಗೂ ಯುಗಾದಿ. ಥ್ಯಾಂಕ್ ಯು. ನೋಡೋಣ, ಇಲ್ಲಿ ಬಣ ಮುಖ್ಯ ಇಲ್ಲ ನಮಗೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಕೆಲವು ಮಾಧ್ಯಮಗಳಲ್ಲಿ ವರದಿ ಆಗ್ತದೆ, ಅವ್ರ ಗುಂಪಿಗೆ ಜಯ, ಇವ್ರ ಗುಂಪಿಗೆ ಜಯ, ಒಂದು ಗುಂಪಿಗೆ ಜಯ, ಇನ್ನೊಂದು ಗುಂಪಿಗೆ ಅಸಮಾಧಾನ ಅಂತ ಹೇಳ್ತಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಕಮಲ ನಮಗೆ. ಇಲ್ಲಿ ಯಾವ ಗುಂಪು ಇಲ್ಲ, ಬಣನೂ ಇಲ್ಲ, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆ. ಇಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಅವ್ರ ಗುಂಪಿಗೆ ಜಯ, ಅವ್ರ ಗುಂಪಿಗೆ ಸಿಹಿ, ಇವ್ರ ಗುಂಪಿಗೆ ಕಹಿ ಅಂತ ಮಾಧ್ಯಮದಲ್ಲಿ ವರದಿ ಆಗ್ತದೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹಾಗಾಗಿ ಇಲ್ಲಿ ಸಿಹಿ ಕಹಿ ಯಾವುದು ಮುಖ್ಯ ಅಲ್ಲ. ನಾವು ಕಹಿಯನ್ನು, ವಿಷವನ್ನು ಕೊಟ್ಟರೆ ರಸವನ್ನಾಗಿ ಮಾಡಿಕೊಡ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಸಮಾಧಾನ ಇದೆ. ಮೊನ್ನೆ ವಿಶೇಷವಾಗಿ 13ನೇ ತಾರೀಕು 14ನೇ ತಾರೀಕು 5 ಜನ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ದೇವ್ರಮನೆ ಶಿವಕುಮಾರ್ ಒಳಗೊಂಡಂತೆ ರಾಜನಹಳ್ಳಿ ಶಿವಕುಮಾರ್ ಮತ್ತು ಜಯಮ್ಮ, OBC ಸತೀಶು ಎಲ್ಲ ಸೇರಿ 8 ಜನ, ಕೃಷ್ಣಮೂರ್ತಿ ಪವರ್ 8 ಜನ ಆಕಾಂಕ್ಷಿಗಳು ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು, ಯಾರಿಗೆ ಸಿಕ್ಕು ಅಂತೇಳಿ ಅಲ್ಲಿ ಗುಂಪು ಬರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ದುಡಿದಂಥ ಕಾರ್ಯಕರ್ತರು 8 ಜನ ಇದ್ದೀವಿ, 8 ಜನರಿಗೆ ಯಾರಿಗೆ ಕೊಡಲಿ ಅಂತೇಳಿ 5 ಜನ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಮತ್ತು ದೇವ್ರಮನೆ ಶಿವಕುಮಾರ್ 5 ಜನ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ವಿ. ಗುಂಪಲ್ಲ. ಮಾಧ್ಯಮದಲ್ಲಿ ದಯಮಾಡಿ ಸಿಹಿ ಕಹಿ ಸೋಲು ಗೆಲ್ಲುವಂಥ ವಿಶ್ಲೇಷಣೆ ಮಾಡಬೇಡ್ರಿ. ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗುಂಪಿಲ್ಲ, ಕಮಲದ ಚಿಹ್ನೆ ನಮ್ಮ ಅಭ್ಯರ್ಥಿ. ನಾವು ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ 100ಕ್ಕೆ 100 ಗೆಲ್ಲಿಸ್ತೀವಿ ಅಂತ ವಿಶ್ವಾಸ. ಎರಡೂ ಬಣಗಳಲ್ಲಿರುವಂಥ ನಾಯಕರ ಇನ್ಫ್ಲೂಯೆನ್ಸನ್ನು, ಪವರನ್ನು ಕಡಿಮೆ ಮಾಡಿ ಹೊಸ ನಾಯಕನನ್ನು ಹುಟ್ಟಾಕಬೇಕು ಅನ್ನೋ ಕಾರಣದಿಂದ ಮತ್ತೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರಾ? ನೋಡೋಣ, ಇಲ್ಲಿ 2 ಬಣ ಇಲ್ಲ, ಯಾರ ಬಲನೂ ಇಲ್ಲ, ಶಕ್ತಿಯೂ ಇಲ್ಲ, ಯಾರು ಶಕ್ತಿಹೀನರೂ ಅಲ್ಲ. ಪಕ್ಷ ಅಷ್ಟೇ ಇಲ್ಲಿ ಶಕ್ತಿ ನಮಗೆಲ್ಲರಿಗೂ. ಭಾರತೀಯ ಜನತಾ ಪಾರ್ಟಿ ನಮಗೆ ತಾಯಿ ಸಮಾನ. ಎಲ್ಲ ಸ್ಥಾನಮಾನ ಕೊಟ್ಟಿದೆ. ನಾವು ಇವತ್ತು ಈ ಮಟ್ಟಕ್ಕೆ ಮಾಧ್ಯಮದ ಮಾತಾಡ್ತೀವಿ ಅಂದರೆ ಜನ ನಮ್ಮನ್ನು ಐಡೆಂಟಿಫಿಕೇಷನ್ ಮಾಡ್ತಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಶಾಸಕರಾಗಿ, ಸಚಿವರಾಗಿ ನಮ್ಮದೇ ಆದ ಹೆಜ್ಜೆ ಗುರುತುಗಳು ಕೆಲಸ ಮಾಡಿದ್ವಿ. ಹಾಗಾಗಿ ಜನ ನಮ್ಮನ್ನು ಗುರುಸ್ತಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ತಾಯಿ ಸಮಾನ. ಇಲ್ಲಿ ಶಕ್ತಿ, ಬಲಾಢ್ರು ಅದಿಲ್ಲ. BJP ಒಂದೇ ಕಮಲ ಚಿಹ್ನೆ. ಇಲ್ಲಿ ಶ್ರೀನಿವಾಸ್ ಹೊಸಬಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡಲಿ ಹೊಸ ಮುಖ ಅಂತ ಇರ್ಬೋದು. ಆದರೆ ಪಕ್ಷದ ಕಾರ್ಯಕರ್ತನಾಗಿ ಅವನು ಸಹ ಅವನದೇ ಆದ ಒಂದು ಕೊಡುಗೆ ಇದೆ. ಮತ್ತು ನಾವು ಹೇಳಿದ್ದಲ್ಲ, 8 ಜನರಲ್ಲಿ ಯಾರಿಗೆ ಕೊಟ್ಟರೆ ದುಡಿತೀವಿ ಅಂತ 5 ಜನ ಜಯಮ್ಮ, ಕೃಷ್ಣಮೂರ್ತಿ ಪವರು, BM ಸತೀಶ್ ಇರಲಿಲ್ಲ. 5 ಜನ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ನಾವೆಲ್ಲ ಒಂದೇ ಅಂತೇಳಿ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ ಸಮಾನತ ರೀತಿಯಲ್ಲಿ ಒಟ್ಟಾಗಿ ನಾವೆಲ್ಲ ಮಾರ್ಗದರ್ಶನ ಮಾಡಿದ್ವಿ. ಒಂದೇ ಅಂತೇಳಿ ಸಂದೇಶ ಕೊಡಿದರೆ ನಮ್ಮ ಗುರಿ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ 2ರಲ್ಲೂ ಗೆಲ್ತೀವಿ. ಇಲ್ಲಿವರೆಗೂ ದಾವಣಗೆರೆಯಲ್ಲಿ 2 ಬಣ ಅಂತ ಕೇಳಿ ಬರ್ತಾ ಇತ್ತು. ಈ ಚುನಾವಣೆ ಆದಮೇಲೆ ಎಲ್ಲ ಒಂದೇ ಆಗುತ್ತೆ ಸರ್? ನೀವೆಲ್ಲ ಒಟ್ಟಿಗೆ ಸೇರ್ತೀವಿ? ನೋಡೋಣ, ಬಣ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. BJP ಭಾರತೀಯ ಜನತಾ ಪಾರ್ಟಿ ಕಮಲ 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 ಅಷ್ಟೇ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೋಡಿ, ನಿತಿನ್ ನಬೀನ್ರವರು ಭಾಳ ಕಿರಿಯ ವಯಸ್ಸಿನಲ್ಲಿದ್ದರು. ಅವರನ್ನು ಇಡೀ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದರು. ಅತಿ ಕಿರಿಯ ವಯಸ್ಸು, 46 ವಯಸ್ಸು. ಪ್ರಧಾನಮಂತ್ರಿಗಳು ವಿಶ್ವ ಮೆಚ್ಚಿದ ನಾಯಕ. ಅವರೇನು ಹೇಳಿದರು? ಮೈ ಬಾಸ್ ಅಂದರು. ಹೌದು ತಾನೆ? ನೋಡಿ ಎಂಥ ದೊಡ್ಡ ಮನುಷ್ಯ. ರಾಜ್ಯದಲ್ಲಿ ನಮಗೆ ಯಾರು ಬಾಸ್? ವಿಜೇಂದ್ರ ರಾಜ್ಯದ ಅಧ್ಯಕ್ಷರು. ಒಪ್ಪಿಗೆ ಹೇಳಬೇಕು, ಇದು ಪಾರ್ಟಿ ನಿರ್ಣಯ ಹಂಗಂತೇಳಿ. ಮತ್ತು ನಿತಿನ್ ನಬೀನ್ ಯಾರು ಕ್ವಶನ್ ಮಾಡ್ತಾರಾ? ವಿಜೇಂದ್ರನ ಅವರು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಭೂ ಸಮಿತಿ ಅಧ್ಯಕ್ಷರು ನಮಗೆ ಬಾಸ್. ಭೂ ಸಮಿತಿ ಅಧ್ಯಕ್ಷರು ಬಾಸ್ ನಮಗೆ. ಹಾಗಾಗಿ ತತ್ವ ಸಿದ್ಧಾಂತ ನಮಗೆ ಹೇಳ್ಕೊಟ್ಟಿದೆ.
ಅದರ ಆಧಾರದ ಮೇಲೆ ಕೆಲಸ ಮಾಡಿ 100ಕ್ಕೆ 100 ಗೆಲ್ತೀವಿ. ಧನ್ಯವಾದಗಳು. ಮತ್ತೊಮ್ಮೆ ಸಮಸ್ತ ನಾಡಿ ಜನತೆಗೆ, ಮಾಧ್ಯಮ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಶುಭಾಶಯ. ಹೊಸ ವರ್ಷ ಅಂದರೆ ನಮಗೆಲ್ಲರಿಗೂ ಯುಗಾದಿ. ಥ್ಯಾಂಕ್ ಯು.